ನಾವು ಏನನ್ನು ನೋಡಿ ಓಡ್ತಾ ಇದ್ದೇವೆ ಎಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ ನೋಡೋಣ. ನಾನು, ನನ್ನ ಕುಟುಂಬ, ನನ್ನ ಕೆಲಸ, ನನ್ನ ಒಂದು ನಾನು ಇನ್ನೂ ಏನೂ ಮಾಡಿಲ್ವಲ್ಲ, ಜೀವನದಲ್ಲಿ ಏನೂ ಸಾಧಿಸಿಲ್ವಲ್ಲ, ಇದರ ಬಗ್ಗೆನೇ ನಾವು ಯೋಚನೆಯಲ್ಲಿದ್ದೇವಾ? ಅಥವಾ ನನ್ನ ದೇವರನ್ನು ನಾನು ಸಂಧಿಸುವುದಕ್ಕೆ ಸಿದ್ಧನಾಗಿದ್ದೇನಾ? ಮೇಘಗಳಲ್ಲಿ ಯೇಸು ಬರುವಾಗ ನಾನು ಎತ್ತಲ್ಪಡ್ತೇನಾ? ಮಹಿಮೆಯ ರಾಜ್ಯದಲ್ಲಿ ನಾವು ಸೇರಿಸಲ್ಪಡ್ತೇವಾ ಎಂಬುದಾಗಿ ಒಂದು ಬಲವಾದಂಥ ದೇವ ಸೇವಕರ ಸಮೀಪದಲ್ಲಿ ಅವರು ತೀರ್ಕೊಬಿಟ್ರು. ಪಾಸ್ಟರ್ ಥಾಮಸ್ ರಾಜ್ ಎಂಬುದಾಗಿ ತಮಿಳುನಾಡಿನಲ್ಲಿ ಬಲವಾಗಿ ಅನೇಕ ದಶಕಗಳು ಸೇವೆ ಮಾಡಿದಂಥ ಒಂದು ದೇವ ಮನುಷ್ಯ. ಆ ಮನುಷ್ಯನ ಸಾಯೋದಕ್ಕಿಂತ ಮುಂಚೆ ಆತನ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನೆಂಬುದಾಗಿ, ನೀವು ಒಂದು ತಾಸಾದರೂ ಒಂದು ದಿನ ದೇವರೊಂದಿಗೆ ನೀವು ಸಮಯ ಕಳೆದೇ ಹೋದರೆ ನಾನು ಬರೆದು ಕೊಡ್ತೇನೆ, ನೀವು ಯಾರು ಕೂಡ ಪರಲೋಕಕ್ಕೆ ಬರಲ್ಲ. ಹಲ್ಲೆಲೂಯಾ. ಒಂದು ದಿನಕ್ಕೆ ಒಂದು ತಾಸಾದರೂ ನೀವು ದೇವರ ಸಮ್ಮುಖದಲ್ಲಿ ಕುಳಿತು ನಿಮ್ಮನ್ನೇ ಒಪ್ಪಿಸಿಕೊಟ್ಟು ದೇವರ ಮುಂದೆ ಕಣ್ಣೀರಿನಿಂದ ಆತನ ಒಂದು ಪ್ರೀತಿಗಾಗಿ ಆತನ ಕೃಪೆಯನ್ನು ನೆನೆಸಿ ನೀವು ಬದುಕದೆ ಹೋದರೂ ಒಂದು ತಾಸಾದರೂ ಅವ್ರು ಹೇಳ್ತಾರೆ, ನಿಶ್ಚಯವಾಗಿ ಏನೋ ಒಂದು ಕುರುಡು ನಂಬಿಕೆನ ಇಟ್ಕೊಂಡು ಬದುಕಿಬಿಡಬೇಡಿ. ನಾನು ನಿಮಗೆ ಯಾರಿಗೂ ಮೋಸ ಮಾಡೋದಕ್ಕೆ ಬಯಸಲ್ಲ. ನೀವು ಯಾರು ಕೂಡ ಆ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಬದುಕಲಿಲ್ಲ ಅಂದರೆ ನೀವು ಯಾರು ಕೂಡ ಪರಲೋಕಕ್ಕೆ ಪ್ರವೇಶಿಸುವುದಿಲ್ಲ ಎಂಬುದಾಗಿ. ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸೆದ್ಬಿಟ್ರಿ ಅಂದರೆ ಆ ಒಂದು ಸತ್ತೋದಾಗ ಆ ಮಣ್ಣು ಮಾಡೋದಕ್ಕೆ ನಾನೇ ಬರ್ತೀನಿ. ಯಾಕಂದರೆ ಪಾಸ್ಟರ್ ಅಲ್ವಾ, ನಾನು ಬರ್ತೀನಿ. ನಿನ್ನನ್ನು ಡಬ್ಬಿದಲ್ಲಿ ಆ ಒಂದು ಪೆಟ್ಟಿಗೆದಲ್ಲಿ ಇಟ್ಟಿರಬೇಕಾದ್ರೆ ನಾನು ಹೇಳ್ತೇನೆ ಏನೆಂಬುದಾಗಿ, ಈತ ನೀ ಪರಲೋಕಕ್ಕೆ ಹೋಗ್ಬಿಟ್ಟರೋ, ಇವ್ರನ್ನ ನಾವು ಮತ್ತೆ ಆ ಒಂದು ದಿನ ಅಲ್ಲಿ ಪರಲೋಕದಲ್ಲಿ ಸಂಧಿಸ್ತೇವೆ ಬೇಗನೆ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು ಹೇಳೋದು ನನ್ನ ಕರ್ತವ್ಯ. ಸಭೆಯಲ್ಲಿ ನಿಂತು ಎಲ್ಲರ ಮುಂದೆ ಹೇಳೋದಕ್ಕಾಗ್ತದ ಇವನು ಬಂದು ಸತ್ತ ನರಕಕ್ಕೆ ಹೋದ ಅಂತ? ನೀವು ವಿಶ್ವಾಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ನಿನಗೂ ಯೇಸುವಿಗೂ ಒಂದು ತಾಸಾದರೂ ಒಂದು ದಿನ ಪ್ರಾರ್ಥನೆಗೆ ಸಮಯ ಇಲ್ಲದೆ ಆತನೊಂದಿಗೆ ನಿನಗೆ ಒಂದು ಐಕ್ಯತೆ ಇಲ್ಲದೆ ಹೋದರೆ ಸಮಾಧಿಯಲ್ಲಿ ಎಲ್ಲರ ಮುಂದೆ ಎಲ್ಲರ ಸಮಾಧಾನಕ್ಕೆ ನಾನು ಹೇಳ್ಬೋದು, ಒಂದು ದಿನ ನಿನ್ನ ಮೋಕ್ಷ ಲೋಕದಲ್ಲಿ ನಾನು ನಿನ್ನನ್ನು ನೋಡ್ತೇನೆ, ಆ ದಿನ ಒಳ್ಳೆ ದಿನ ಆಗಿರ್ತದೆ ಎಂಬುದಾಗಿ ಹೇಳ್ಬೋದು, ಹಾಡ್ಬೋದು. ಆದರೆ ಅವ್ರು ಹೇಳ್ತಾರೆ ಆ ಸೇವಕರು, ಆದರೆ ಬರೆದು ಕೊಡ್ತೀನಿ, ಸತ್ಯವಾಗ್ಲೂ ನೀವು ಪರಲೋಕಕ್ಕೆ ಬರೋಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. 25ನೇ ವರ್ಷ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. 26ನೇ ವರ್ಷ ಎಷ್ಟು ಬೇಗ ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಗೊತ್ತಿಲ್ಲ. ದೇವರು ಬರೋಣ ಇವತ್ತು ನಾಳೆ ಅಂತ ಇದೆ. ಅದಕ್ಕಿಂತ ಮೇಲೆ ಜನ ಎಲ್ಲಿ ನೋಡಿದ್ರೂ ನೀವು ಹೋಗೋ ದಾರಿಗಳಲ್ಲಿ ಅಲ್ಲಲ್ಲಿ ಶ್ರದ್ಧಾಂಜಲಿ ಪೋಸ್ಟರ್ಗಳನ್ನ ನೋಡ್ತಾನೇ ಇದ್ದೀರಾ ಅಲ್ವಾ. ಇಲ್ಲಿ ದಾಟಿ ಬರ್ತೀರಾ, ಆ ರೋಡಲ್ಲಿ ಒಂದು ಹೆಣ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಂದ ಇನ್ನೊಂದು ಏರಿಯಾಗೆ ಹೋಗ್ತೀರಾ, ಅಲ್ಲೊಂದು ಹೆಣ. ಮೈಸೂರಲ್ಲೇ ನಮ್ಮ ಕಣ್ಣು ಮುಂದೆನೇ ಇಷ್ಟು ಅಂದರೆ ಎಷ್ಟು ಜನರ ಜೀವನ ಮುಗಿತಾ ಇದೆ ಗೊತ್ತಾ? ಏನು ಮಾಡ್ತಾ ಇದ್ದೇವೆ ಪ್ರಿಯರೇ? ಸ್ವಲ್ಪ ಹೊತ್ತು ಕುಳಿತು ಯೋಚನೆ ಮಾಡೋದಕ್ಕಾದ್ರೂ ಸಮಯ ಇಲ್ಲ ನಮಗೆ. ನಾವು ವಿಶ್ರಾಂತಿ ತಗೋಬೇಕಂದ್ರೆ ನಾವು ಹಾಸ್ಪಿಟ್ಲಲ್ಲಿ ಮಲಗಬೇಕು. ವಿಶ್ರಾಂತಿ ತಗೋಬೇಕಂದ್ರೆ ಅದು ಏನು ಸಮಾಧಾನ ಇಲ್ಲದೆ ಇರುವಂಥ ಒಂದು ಸ್ಥಳದಲ್ಲಿ ನಾವು ಸಮಾಧಾನ ಇಲ್ಲದೆ ಕೂತ್ಕೊಂಡಿದ್ರು ಕೂಡ ನಮ್ಮ ಆಲೋಚನೆಗಳು ಏನೇನೋ ಎಲ್ಲೆಲ್ಲೋ ತಿರುಗಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಲೋಕ ಹಾಗೇ ಇದೆ, ಲೋಕದ ವಿಷಯಗಳು ಹಾಗೇ ಇದೆ. ಆದರೆ ದೇವರ ಮಕ್ಕಳು ಕೂಡ ಯೇಸು ಸ್ವಾಮಿ ಹೇಳಿದ್ದೇನು ಮಾರ್ತಳಿಗೆ, ನೀ ಅನೇಕ ವಿಷಯಗಳ ಕುರಿತಾಗಿ ಗಲಿಬಿಲಿಯಲ್ಲಿದೆಯಾ, ನಾನು ನಿನ್ನ ಮನೆಯಲ್ಲೇ ಇದ್ದೀನಿ. ಒಂದು ಬಾರಿ ಯೋಚನೆ ಮಾಡಿ ನೋಡ್ರಿ. ಯೇಸು ಸ್ವಾಮಿ ಆ ಊರಲ್ಲಿ ಬೆಥೆನಿಯಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಸುದ್ದಿ ಆಯಿತು, ಯೇಸು ಸ್ವಾಮಿ ಎಲ್ಲಿದ್ದಾರೆ? ಬೆಥೆನಿಯಲ್ಲಿ ಎಲ್ಲಿದ್ದಾರೆ? ಮಾರ್ತಾ ಮರಿಯ ಮನೆಯಲ್ಲಿದ್ದಾರೆ. ಮಾರ್ತಾ ಮರಿಯ ಮನೆಯಲ್ಲಿ ಯೇಸು ಸ್ವಾಮಿ ಇರೋದು ನಿಜಾನೇ, ಆದರೆ ಮಾರ್ತಾ ಮರಿಯ ಇಬ್ಬರು ಯೇಸು ಸ್ವಾಮಿ ಜೊತೆ ಇದ್ದಾರ? ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಯೇಸು ಇರೋದು ನಿಜಾನೇ. ಆತ ಪರಲೋಕನ ಬಿಟ್ಟು ತೊರೆದು ನಿಮ್ಮನೇನ ಹುಡ್ಕೊಂಡು ಬಂದು ನೀವಿರೋ ಊರಲ್ಲಿ, ನೀವಿರುವಂಥ ಮನೆಯಲ್ಲಿ, ನೀವು ವಾಸವಾಗಿರುವಂಥ ಆ ಒಂದು ಹೃದಯದಲ್ಲಿ ಆತನು ಬಂದಿರ್ಬೋದು. ಆದರೆ ನೀವು ಆತನೊಂದಿಗಿದ್ದೀರಾ? ಇಲ್ಲ.
ಮರಿಯಳು ಮಾತ್ರನೇ ಇದ್ದಿದ್ದು. ಮಾರ್ತಳು ಅನೇಕ ವಿಷಯಗಳನ್ನು ಹೊತ್ಕೊಂಡು ಗಲಿಬಿಲಿಯಲ್ಲಿದ್ಲು. ಗಲಿಬಿಲಿ. ಯೇಸು ಸ್ವಾಮಿ ಹೇಳಿದ್ರು, ಯು ಆರ್ ಇನ್ ಕನ್ಫ್ಯೂಷನ್. ಈ ದಿನ ಸಭೆ ಗಲಿಬಿಲಿಯಲ್ಲಿ, ಈ ದಿನ ವಿಶ್ವಾಸಿಗಳು ಗಲಿಬಿಲಿಯಲ್ಲಿ. ಏನರ ಬಗ್ಗೆ ಯೋಚಿಸಬೇಕು ಅದರ ಬಗ್ಗೆ ಯೋಚಿಸೋಕ್ಕಾಗದೆ, ಯಾವುದರ ಬಗ್ಗೆ ಎಲ್ಲ ಯೋಚಿಸಬಾರ್ದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಇರುವಂಥ ಪರಿಸ್ಥಿತಿಗಳನ್ನ ಇನ್ನೂ ಹದಗೆಡಿಸ್ಕೊಂಡು ಯೋಚನೆ ಮಾಡೋದ್ರಿಂದ ಯೇಸು ಸ್ವಾಮಿ ಹೇಳಿದ್ರು, ನೀನು ಕೂದಲನ್ನ ಒಂದನ್ನು ನೀ ಬೆಳ್ಳಗೆ ಮಾಡೋಕ್ಕಾಗಲ್ಲ, ಒಂದನ್ನು ನೀ ಕಪ್ಪಗೆ ಮಾಡೋಕ್ಕಾಗಲ್ಲ. ಬಟ್ ಯೋಚನೆ ಮಾಡೋದನ್ನ ಬಿಡದೆ ಯೋಚನೆ ಮಾಡಿದೆ. ಹೋದ ವರ್ಷ ಇಲ್ಲದೇ ಇರೋ ಆಶೀರ್ವಾದ ಏನು ನಿಮಗೆ ಈ ವರ್ಷದಲ್ಲಿ ಬಂತು? ಶುಗರ್ ಕಾಯಿಲೆ ಬಂತು, BP ಬಂತು. ಯಾಕೆ ಬಂತು? ದೇವ್ರು ಕೊಟ್ರ? ಇಲ್ಲ, ನಾವು ಹಾಗೆ ತರಿಸ್ಕೊಂಡಂಥದ್ದು. ಆಮೆನ್, ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಆಮೆನ್, ಒಂದು ಬಾರಿ ನಮ್ಮ ಜೀವಿತವನ್ನು ಮತ್ತೆ ಒಪ್ಪಿಸಿಕೊಡೋಣ. ಆಮೆನ್, ಹಲ್ಲೆಲೂಯಾ. ಲೆಟ್ ಅಸ್ ರೀಡೆಡಿಕೇಟ್ ಅವರ್ ಲೈಫ್. ಫಾದರ್, ದೇವ್ರ ವಾಕ್ಯ ಹೇಳ್ತದೆ, ದೇವರು ಮನುಷ್ಯನನ್ನು ಉಂಟು ಮಾಡಿದ್ದೆ ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಹೊಗಳುವುದಕ್ಕಾಗಿ. ಹಲ್ಲೆಲೂಯಾ. ನಾವು ಯಾವುದಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ? ಆತನನ್ನು ಆರಾಧಿಸುವುದಕ್ಕಾಗಿ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಬರೀ ಗುಣಗುಟ್ಕೊಂಡು, ಬರೀ ಮತ್ತೊಬ್ಬರನ್ನ ಗೇಲಿ ಮಾಡಿಕೊಂಡು. ವಾಕ್ಯ ಹೇಳ್ತದೆ, ಅಪಹಾಸ್ಯಗಾರರು, ತಪ್ಪು ಕಂಡುಹಿಡಿಯುವವರು, ಕುಚೋದ್ಯ ಮಾತನಾಡುವವರು, ಇವರು ಯಾರು ಕೂಡ ದೇವರ ರಾಜ್ಯವನ್ನು ಪ್ರವೇಶಿಸೋದಿಲ್ಲ. ಆಮೆನ್, ಹಲ್ಲೆಲೂಯಾ. ನಾವು ಬರೀ ಜಾರರು, ಬರೀ ವ್ಯಭಿಚಾರಿಗಳನ್ನ ನೋಡ್ತೇವೆ. ಆದರೆ ಸುಳ್ಳು ಹೇಳುವವನು ಕೂಡ ಅದೇ ಪಟ್ಟಿಯಲ್ಲಿಯೇ ಹೆಸರಿರುವಂಥವನಾಗಿರ್ತಾರಲ್ಲ. ಈ ದಿನ ಪ್ರೀತಿಯ ದೇವ ಜನರ ಒಂದು ಬಾರಿ ಕಣ್ಗಳನ್ನು ಮುಚ್ಚಿ ಒಪ್ಪಿಸಿಕೊಡೋಣ. ಲಾರ್ಡ್, bring me back to the place where you want me to be.